ಆಕಾಶವಾಣಿ ಮಡಿಕೇರಿ. ಚಿಣ್ಣರ ಲೋಕ ಮಕ್ಕಳಿಗಾಗಿ ಕಾರ್ಯಕ್ರಮ. ಮಕ್ಕಳೇ ನಮಸ್ಕಾರ. ಇವತ್ತಿನ ಚಿಣ್ಣರ ಲೋಕ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಅಕ್ಕರೆಯಿಂದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ನಿಮ್ಮ ವಿದ್ಯಕ್ಕ. ಮಕ್ಕಳೇ, ಇಂದು ಕೇಳಿ ಮಡಿಕೇರಿಯ ಸಂತ ಮೈಕಲರ ಆಂಗ್ಲ ಮಾಧ್ಯಮ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ. ಎಲ್ಲರಿಗೂ ನಮಸ್ಕಾರ. ಇಂದು ಮಡಿಕೇರಿಯ ಸಂತ ಮೈಕಲರ ಆಂಗ್ಲ ಮಾಧ್ಯಮ ಶಾಲೆ ಇಲ್ಲಿಯ ವಿದ್ಯಾರ್ಥಿಗಳಾದ ನಾವು ನಡೆಸಿಕೊಡುತ್ತಿರುವ ಚಿಣ್ಣರ ಲೋಕ ಕಾರ್ಯಕ್ರಮಕ್ಕೆ ಸ್ನೇಹಿತರಿಗೆಲ್ಲ ಹೃದಯಪೂರ್ವಕ ಸ್ವಾಗತ. ನಾನು ನಿಮ್ಮೊಂದಿಗೆ ಯಶಿ ಬಿಸಿ. ಪ್ರಾರ್ಥನಾ ಗೀತೆಯೊಂದಿಗೆ ಕಾರ್ಯಕ್ರಮವನ್ನು ಆರಂಭಿಸೋಣ. ರಚನೆ ಸುರೇಶ್ ಕಂಬ್ಳಿ. ಹಾಡುತ್ತಿರುವವರು ಪ್ರೇಕ್ಷಾ, ರಂಜಿತ್, ದಿಶಾನ್, ಹನ್ಸಿಕಾ, ಜೀವಿತ್, ಅಕ್ಷರ, ವರ್ಷ ಮತ್ತು ದೀಪಿಕಾ. ಹೇ ಗುರುವೇ ಪ್ರೀತಿಯ ಉಳಿಸು, ನಮ್ಮ ಬಾಳದಾರಿಗೆಲ್ಲ ಬೆಳಕನೇ ಕರುಣಿಸು. ಹೇ ಗುರುವೇ ಪ್ರೀತಿಯ ಉಣಿಸು, ನಮ್ಮ ಬಾಳದಾರಿಗೆಲ್ಲ ಬೆಳಕನೇ ಕರುಣಿಸು. ಎಷ್ಟೇ ಕಷ್ಟ ಬಂದರೂ ಹೆದರದಂತೆ ಕಲಿಸು, ನೂರು ನೋವು ಇದ್ದರೂ ಸದಾ ನಗಲು ತಿಳಿಸು. ಹೇ ಗುರುವೇ ಪ್ರೀತಿಯ ಉಣಿಸು, ನಮ್ಮ ಬಾಳದಾರಿಗೆಲ್ಲ ಬೆಳಕನೇ ಕರುಣಿಸು. ನಿಮ್ಮ ಪಾದ ಧೂಳಿ ಎಂದು ಹಣೆಯ ಮೇಲೆ ಇರಲಿ, ಎಲ್ಲೆ ನಾವು ಹೋದರೂನು ಹರಕೆ ಜೊತೆಗೆ ಇರಲಿ. ಕಣ್ಣ ತುಂಬ ನೂರು ಕನಸು ಬಾಳದಂತೆ ಇರಲಿ, ಸೋಲು ಗೆಲುವು ಸಹಜವು ತಾಳ್ಮೆ ನಮಗೆ ಇರಲಿ. ಲೋಕ ಮೆಚ್ಚಲಿ ಎಲ್ಲ ಬೇರೆ ಸಂತಸ ಇಲ್ಲ, ಶ್ರದ್ಧೆ ಭಕ್ತಿಯ ತುಂಬು ನಮ್ಮಯ ಎದೆಯಲಿ. ಶ್ರದ್ಧೆ ಭಕ್ತಿಯ ತುಂಬು ನಮ್ಮಯ ಎದೆಯಲಿ. ಹೇ ಗುರುವೇ ಪ್ರೀತಿಯ ಉಣಿಸು, ನಮ್ಮ ಬಾಳದಾರಿಗೆಲ್ಲ ಬೆಳಕನೇ ಕರುಣಿಸು. ಜಾತಿ ಧರ್ಮ ಭೇದ ಭಾವ ಸುಳಿಯದಂತೆ ಇರಲಿ, ಎಲ್ಲ ಜ್ಞಾನ ಪಡೆದರೂನು ಹಮ್ಮು ಬರದೆ ಇರಲಿ. ಪ್ರೀತಿ ಉಳಿದು ದ್ವೇಷ ಅಳಿದು ಕರುಣೆಯೇ ತುಂಬಲಿ, ನೊಂದ ಜನರ ಸೇವೆ ಮಾಡೋ ಭಾಗ್ಯವೂ ದೊರಕಲಿ. ಬದುಕುವಾಗಲಿ ಧನ್ಯ, ಚಿಂತೆಯಾಗಲಿ ಶೂನ್ಯ, ಅಂತಃಕರಣವು ಸದಾ ನಮ್ಮಲ್ಲಿ ಮಿಡಿಯಲಿ. ಅಂತಃಕರಣವು ಸದಾ ನಮ್ಮಲ್ಲಿ ಮಿಡಿಯಲಿ. ಹೇ ಗುರುವೇ ಪ್ರೀತಿಯ ಉಣಿಸು, ನಮ್ಮ ಬಾಳದಾರಿಗೆಲ್ಲ ಬೆಳಕನೇ ಕರುಣಿಸು. ನಮ್ಮ ಬಾಳದಾರಿಗೆಲ್ಲ ಬೆಳಕನೇ ಕರುಣಿಸು. ಇದೀಗ ಸ್ವಚ್ಛತೆಯ ಬಗ್ಗೆ ಮಾತನಾಡುತ್ತಿದ್ದಾಳೆ ಗೆಳತಿ ಪ್ರತೀಕಾ. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಮ್ಮ ಕಾರ್ಯಕ್ರಮ ಕೇಳ್ತಾ ಕಳೆದೋದ್ರಿ ಅಲ್ವಾ? ಗೊತ್ತಾಯ್ತು ನನಗೆ. ಈಗ ನಾನು ಸ್ವಚ್ಛತೆ ಬಗ್ಗೆ ಮಾತಾಡ್ತೀನಿ, ಎಲ್ಲರೂ ಕೇಳಿ ಆಯ್ತಾ? ಮೊನ್ನೆ ಟಿವಿ ನೋಡ್ತಾ ಇದ್ದೆ, ನಮ್ಮ ಪಕ್ಕದ ದೇಶ ನೇಪಾಳ, ಅಲ್ಲಿನ ಕಸದ ರಾಶಿನ ತೋರಿಸ್ತಾ ಇದ್ರು. ನಾನು ನೋಡಿ ದಂಗಾಗ್ಬಿಟ್ಟೆ. ನಮ್ಮ ಮೌಂಟ್ ಅಬು ಪರ್ವತಕ್ಕಿಂತ ಎತ್ತರವಾಗಿತ್ತು ಅದು. ಎಲ್ಲಿ ನೋಡಿದ್ರು ಪ್ಲಾಸ್ಟಿಕ್, ಎಲ್ಲಿ ನೋಡಿದ್ರು ಪೇಪರ್, ಹೇಳ್ತಾ ಹೋದ್ರೆ ಮುಗಿಯೋದೇ ಇಲ್ಲ. ಹೀಗೆ ನೋಡ್ತಾ ಇರುವಾಗ ನಮ್ಮ ಭಾರತದ ಕಡೆ ಗಮನ ಹರಿತು. ನಾವೇನು ಕಮ್ಮಿ ಇಲ್ಲ ಬಿಡಿ, ಕಣ್ ಕಡೆ ಎಲ್ಲ ಕಸ ಹಾಕೋದ್ರಲ್ಲಿ ನಾವುಗಳು ಏನು ಹಿಂದಿಲ್ಲ. ನಮ್ಮ ಜನಸಂಖ್ಯೆಗಿಂತ ಕಸದ ರಾಶಿನೇ ಹೆಚ್ಚು. ನಮ್ಮ ಕಸದ ರಾಶಿ ಒಂದು ಸಣ್ಣ ಪಟ್ಟಣದಲ್ಲಿ 100 ಮಿಲಿಯನ್ ಟನ್ ದಾಟ್ತಾ ಇದೆ. ಅಂದರೆ ಒಮ್ಮೆ ಯೋಚಿಸಿ ನೋಡಿ. ಹೀಗೆ ಮುಂದುವರೆದ್ರೆ ನಾವುಗಳೆಲ್ಲ ಅದರಲ್ಲೇ ಮುಳುಗಿ ಹೋಗ್ಬೋದೇನೋ. ಗೆಳೆಯರೇ, ಸ್ವಚ್ಛ ಶುದ್ಧ ಅನ್ನೋದು ಈಗಿನ ಒಂದು ಶಬ್ದ ಆಗಿದೆ ಹೊರತು ನಮ್ಮ ಒಂದು ಭಾಗವಾಗಿಲ್ಲ. ಸ್ವಚ್ಛತೆ ಎನ್ನುವುದು ಜೀವನದ ಒಂದು ಭಾಗವಾದರೆ ಮಾತ್ರ ಈ ಸ್ವಚ್ಛತೆ ಅನ್ನೋ ಸಮಸ್ಯೆಗೆ ಸಂಪೂರ್ಣ ಪರಿಹಾರ ಸಿಗುತ್ತೆ.
ಆರೋಗ್ಯದ ಮೂಲ ಸ್ವಚ್ಛತೆ. ಸ್ವಚ್ಛವಾಗಿದ್ದಲ್ಲಿ ರೋಗರುಜಿನಗಳು ಕಡಿಮೆ. ಉದಾಹರಣೆಗೆ ಸ್ವಿಟ್ಜರ್ಲ್ಯಾಂಡ್ ದೇಶ, ಅಲ್ಲಿ ರೋಗಿಗಳ ಸಂಖ್ಯೆ ಅತಿ ಕಡಿಮೆ ಅಂತೆ. ಕಾರಣ ಅಲ್ಲಿ ಎಲ್ಲವೂ ಅಷ್ಟು ಶುದ್ಧ. ನಮ್ಮ ನದಿ, ಕೆರೆ, ಸಮುದ್ರ ದಂಡೆಗಳನ್ನು ನೋಡಿದ್ರೆ ಸಾಕು, ಅಲ್ಲಿ ಮರಳು ಮಣ್ಣಿಗಿಂತ ಜಾಸ್ತಿ ಪ್ಲಾಸ್ಟಿಕ್ ಕಸಗಳೇ ತುಂಬಿಕೊಂಡಿರ್ತವೆ. ಅದಕ್ಕೆ ಸಮುದ್ರ ಜೀವಿಗಳು ಪ್ರತಿದಿನ ಮಿಲಿಯನ್ ಸಂಖ್ಯೆಯಲ್ಲಿ ಸಾಯುತ್ತಿವೆ. ಸೃಷ್ಟಿಯ ಸಮತೋಲನ ಹಾಳಾಗ್ತಿದೆ. ಫ್ಯಾಕ್ಟರಿಗಳಿಂದ ಬರ್ತಾ ಇರೋ ವಿಷಗಾಳಿ ವಾತಾವರಣದ ಉಷ್ಣತೆಯನ್ನು ಹೆಚ್ಚಿಸ್ತಾ ಇದೆ. ಮೊಬೈಲ್ ತರಂಗಗಳು ಗುಬ್ಬಿಗಳಂತಹ ಜೀವವನ್ನು ತೆಗಿತಾ ಇದೆ. ಹೀಗೆ ಹೇಳ್ತಾ ಹೋದ್ರೆ 4 ದಿನ ಮಾತಾಡ್ಬೋದು. ಸ್ನೇಹಿತರೆ, ನಾವು ಈಗಲೇ ಎಚ್ಚೆತ್ಕೊಳ್ಳದೆ ಹೋದ್ರೆ ಮುಂದೆ ಎಚ್ಚೆತ್ಕೊಳ್ಳೋಕೆ ಅವಕಾಶವೇ ಇಲ್ಲದಂತಾಗುತ್ತೆ. ನಮ್ಮ ಮನೆ, ಶಾಲೆ, ಸುತ್ತಮುತ್ತಲಿನ ಜಾಗಗಳನ್ನು ಶುಚಿಗೊಳಿಸುವ ಕೆಲಸ ನಮ್ಮಿಂದಾಗಬೇಕು. ರಸ್ತೆ ಬದಿ ಕಸ ಹಾಕುವ ಕೆಲಸ ಮೊದಲು ಬಿಡಬೇಕು. ಈ ಎಲ್ಲ ಕೆಲಸ ಮಕ್ಕಳಾದ ನಮ್ಮಿಂದ ಶುರುವಾದ್ರೆ ನಮ್ಮನ್ನು ನೋಡಿ ನಮ್ಮ ಹಿರಿಯರು ಕಲಿಬಹುದೋ ಏನೋ. ಇಂದಿನಿಂದಲೇ ನಮ್ಮ ಸ್ವಚ್ಛತಾ ಆಂದೋಲನಕ್ಕೆ ಕಾಯಕಲ್ಪವಾಗೋಣ ಅಲ್ವಾ? ಬನ್ನಿ, ಸ್ವಚ್ಛತಾ ಶಪಥ ನಮ್ಮಿಂದಾಗ್ಲಿ. ಭಾವಗೀತೆ ಪಲ್ಲವಗಳ ಪಲ್ಲವಿಯಲ್ಲಿ ಕವಿ ಶ್ರೀ KS ನರಸಿಂಹಸ್ವಾಮಿ. ಹಾಡುತ್ತಿರುವವರು ಹನ್ಸಿಕಾ, ಪ್ರೇಕ್ಷಾ, ಪ್ರತಿಕಾ ಹಾಗೂ ತನುಶ್ರೀ. ಪಲ್ಲವಗಳ ಪಲ್ಲವಿಯಲಿ ಗರಿಗೆ ದರಿದ ಗೀತ, ತಂಬೆರಳಲಿ ಹಬ್ಬುತ್ತಿದೆ ಕೋಗಿಲ ಸಂಗೀತ. ಹಿಮ್ಮಾವಿನ ಮಡಿಲಲ್ಲಿದೆ ದುಂಬಿಯ ಜೈಕಾರ, ತರುಲತೆಗಳು ಮೈಗೊಪ್ಪಿದೆ ಕೆಂಪಿನ ಅಲಂಕಾರ. ಪಲ್ಲವಗಳ ಪಲ್ಲವಿಯಲಿ ಗರಿಗೆ ದರಿದ ಗೀತ, ತಂಬೆರಳಲಿ ಹಬ್ಬುತ್ತಿದೆ ಕೋಗಿಲ ಸಂಗೀತ. ಗಿರಿ ನದಿಗಳನ್ನಾವರಿಸಿದೆ ಹೊಸ ಚೇತನದುಸಿರು, ಬನವನದಲ್ಲಿ ಹಚ್ಚಾಗಿದೆ ಹೊಸ ವರುಷದ ಹೆಸರು. ಗಿರಿ ನದಿಗಳನ್ನಾವರಿಸಿದೆ ಹೊಸ ಚೇತನದುಸಿರು, ಬನವನದಲ್ಲಿ ಹಚ್ಚಾಗಿದೆ ಹೊಸ ವರುಷದ ಹೆಸರು. ಬಳಕುವ ಎಲೆ ಚೆಲುವಿನ ಬಳಿ ಸಿರಿಯುಕ್ಕುವ ನೋಟ, ಬಳಕುವ ಎಲೆ ಚೆಲುವಿನ ಬಳಿ ಸಿರಿಯುಕ್ಕುವ ನೋಟ. ತಿಳಿಕೊಳದಲ್ಲಿ ಕೆಂದಾವರೆ ಹೂ ಅರಳಿದ ತೋಟ. ಪಲ್ಲವಗಳ ಪಲ್ಲವಿಯಲಿ ಗರಿಗೆ ದರಿದ ಗೀತ, ತಂಬೆರಳಲಿ ಹಬ್ಬುತ್ತಿದೆ ಕೋಗಿಲ ಸಂಗೀತ. ಬಾನೀಲಿಯ ಕೊನೆಯಿಲ್ಲದ ನೀಲಾಂಬರದೊಳಗೆ ಬಂದಾಡುವ ಬಿಳಿ ಮುಗಿಲಿನ ತಣ್ಣಲಿನ ಕೆಳಗೆ. ಬಾನೀಲಿಯ ಕೊನೆಯಿಲ್ಲದ ನೀಲಾಂಬರದೊಳಗೆ ಬಂದಾಡುವ ಬಿಳಿ ಮುಗಿಲಿನ ತಣ್ಣಲಿನ ಕೆಳಗೆ. ಮಂದಳಿರಿನ ತೋರಣವಿಹ ಮುಂಬಾಗಿಲ ಬಳಿಗೆ, ಮಂದಳಿರಿನ ತೋರಣವಿಹ ಮುಂಬಾಗಿಲ ಬಳಿಗೆ. ಮಧುಮಾಸವೇ ಅಡಿ ಇಡುತ್ತಿದೆ ಹೊಸ ವರುಷದ ಬೆಳಗ್ಗೆ. ಪಲ್ಲವಗಳ ಪಲ್ಲವಿಯಲಿ ಗರಿಗೆ ದರಿದ ಗೀತ, ತಂಬೆರಳಲಿ ಹಬ್ಬುತ್ತಿದೆ ಕೋಗಿಲ ಸಂಗೀತ. ಹಿಮ್ಮಾವಿನ ಮಡಿಲಲ್ಲಿದೆ ದುಂಬಿಯ ಜೈಕಾರ, ತರುಲತೆಗಳು ಮೈಗೊಪ್ಪಿದೆ ಕೆಂಪಿನ ಅಲಂಕಾರ. ಈಗ ಒಂದು ಚಂದದ ನೀತಿಕತೆಯನ್ನು ಕೇಳೋಣ. ಕತೆ ಹೇಳುತ್ತಿರುವ ನನ್ನ ಗೆಳತಿ ವಿನಂತಿ. ಅದೊಂದು ಹಳ್ಳಿ. ಅಲ್ಲಿ ರಾಮು ತನ್ನ ತಾಯಿಯ ಜೊತೆ ಒಂದು ಪುಟ್ಟ ಮನೆಯಲ್ಲಿ ವಾಸಿಸುತ್ತಿದ್ದ. ಅವನಿಗೆ ತಂದೆ ಇರಲಿಲ್ಲ. ತಾಯಿ ಅವರಿವರ ಮನೆಯಲ್ಲಿ ಕೆಲಸ ಮಾಡಿ, ಅಂದರೆ ಪಾತ್ರೆ ತೊಳೆದು, ಬಟ್ಟೆ ಒಗೆದು, ನೆಲ ಒರೆಸಿ ಕಷ್ಟಪಟ್ಟು ದುಡಿದು ತನ್ನ ಮಗನನ್ನು ಸಾಕುತ್ತಿದ್ದಳು. ಆದರೆ ಒಂದು ಬೇಸರದ ಸಂಗತಿ ಅಲ್ಲಿತ್ತು. ತಾಯಿಗೆ ಒಂದು ಕಣ್ಣು ಇರಲಿಲ್ಲ. ಈ ಕಾರಣದಿಂದಾಗಿ ಊರಿನ ಜನರೆಲ್ಲರೂ ಅವಳನ್ನು ಕೀಳಾಗಿ ನೋಡುತ್ತಿದ್ದರು. ಈ ಕಾರಣದಿಂದಾಗಿ ರಾಮುವಿಗೆ ಇರ್ಸು ಮುರ್ಸು ಉಂಟಾಯಿತು. ರಾಮು ತನ್ನ ತಾಯಿಯಿಂದ ದೂರ ಇರಬೇಕೆಂದು ನಿರ್ಧರಿಸಿದ. ತಾಯಿಯ ಜೊತೆ ಮಾತನಾಡುವುದನ್ನು ಕೂಡ ಬಿಟ್ಟ. ಆಗ ತಾಯಿ, ಯಾಕೋ ಕಂದ, ಇತ್ತೀಚೆಗೆ ಹೀಗೆ ಮಾಡುತ್ತಿದ್ದೀಯಾ ಅಂತ ಕೇಳಿದಾಗ, ನೋಡು, ನೀನು ಕುರೂಪಿ, ನಿನ್ನ ಜೊತೆ ಇದ್ದರೆ ಊರವರೆಲ್ಲ ನನ್ನನ್ನು ಅಪಹಾಸ್ಯ ಮಾಡುತ್ತಾರೆ. ನಿನ್ನಿಂದ ದೂರ ಇರೋದೇ ಲೇಸು ಅಂತ ಹೇಳಿ
ಕೂಗ್ತಾನೆ. ಆಗ ತಾಯಿಯ ಮನಸ್ಸು ಒಡೆದು ಚೂರಾದಂತೆ ಭಾಸವಾಗುತ್ತದೆ. ಮುಂದಿನ ದಿನಗಳಲ್ಲಿ ನವೋದಯ ಪರೀಕ್ಷೆಯಲ್ಲಿ ಪಾಸಾಗಿ ಒಳ್ಳೆಯ ವಿದ್ಯಾಭ್ಯಾಸವನ್ನು ಪಡೆಯುತ್ತಾನೆ. ಅದೃಷ್ಟವಶಾತ್ ದೆಹಲಿಯಲ್ಲಿ ಒಳ್ಳೆಯ ಹುದ್ದೆಯನ್ನು ಕೂಡ ಪಡೆಯುತ್ತಾನೆ. ಮದುವೆ ಆಗ್ತಾನೆ. 1-2 ವರ್ಷಗಳಲ್ಲಿ ಮಕ್ಕಳು ಕೂಡ ಆಗುತ್ತೆ. ಒಂದು ದಿನ ರಾಮು ತನ್ನ ಮಕ್ಕಳ ಜೊತೆ ಆಟವಾಡುತ್ತಿದ್ದಾಗ ಬಾಗಿಲಲ್ಲಿ ಒಂಟಿ ಕಣ್ಣಿನ ಮುದುಕಿಯ ನೆರಳು ಕಾಣಿಸುತ್ತದೆ. ಅದು ತನ್ನ ತಾಯಿಯದ್ದೇ ಅಂತ ತಿಳಿದಾಗ, ಮುದುಕಿ ಇಲ್ಲಿಗ್ಯಾಕೆ ಬಂದೆ, ಹೊರಟು ಹೋಗು, ನಿನ್ನ ನೋಡಿದರೆ ಮಕ್ಕಳೆಲ್ಲ ಹೆದರ್ಕೊಳ್ತಾರೆ, ನೀನೇ ಹೋಗ್ತೀಯೋ ಇಲ್ಲ ನಾನೇ ಕಥಿರ್ದಬ್ಲೋ ಅಂತ ಕೂಗ್ತಾನೆ. ಆಗ ತಾಯಿ, ಕ್ಷಮ್ಸಪ್ಪ, ಅಡ್ರೆಸ್ ತಪ್ಪಿ ಬಂದೆ ಅಂತ ಹೇಳಿ ವಾಪಸ್ ಆಗ್ತಾಳೆ. ಇದಾದ 1-2 ತಿಂಗಳಲ್ಲಿ ರಾಮು ಕಚೇರಿ ಕೆಲಸದ ಮೇಲೆ ಹಳ್ಳಿಗೆ ಬರ್ತಾನೆ. ತನ್ನ ಹಳೆಯ ನೆನಪುಗಳು ಕಾಡಿ ಮನೆ ಹತ್ತಿರ ಬಂದಾಗ ಅಲ್ಲಿ ಕೇವಲ ಮನೆ ಇತ್ತೇ ಹೊರತು ತಾಯಿರಲಿಲ್ಲ. ಇದನ್ನು ಕಂಡ ರಾಮು ಅಕ್ಕಪಕ್ಕದ ಮನೆಯಲ್ಲಿ ವಿಚಾರಿಸಿದಾಗ, ರಾಮು, ನಿನ್ನಮ್ಮ 1 ವಾರದ ಹಿಂದೆನೇ ತೀರ್ಕೊಂಡ್ಬಿಟ್ರಪ್ಪ, ನೀನು ಬಂದರೆ ಈ ಪತ್ರ ಕೊಡು ಅಂತ ಹೇಳಿದ್ದಾರೆ, ತಕೋ ಅಂತ ಹೇಳಿ ಪತ್ರ ಕೊಡ್ತಾರೆ. ಆ ಪತ್ರದಲ್ಲಿ ಹೀಗೆಂದು ಬರೆದಿತ್ತು: ಕಂದ, ನಿನ್ನಿಂದ ನಾನೊಂದು ಸತ್ಯವನ್ನು ಮುಚ್ಚಿಟ್ಟಿದ್ದೇನೆ. ನೀನು ಚಿಕ್ಕವನಿರಬೇಕಾದ್ರೆ ಅಪಘಾತಕ್ಕೆ ಒಳಗಾಗಿ ನಿನ್ನ ಒಂದು ಕಣ್ಣನ್ನು ಕಳೆದುಕೊಳ್ಳಬೇಕಾಯಿತು. ಡಾಕ್ಟರ್ ಹತ್ರ ನನ್ನ ಕಣ್ಣನ್ನು ನಿನಗೆ ಜೋಡಿಸಲು ಬೇಡಿಕೊಂಡೆ. ಅವರು ಹಾಗೆ ಮಾಡಿದಾಗ ನನ್ನ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ನಿನ್ನ ಕಣ್ಣಲ್ಲೇ ನಾನಿರುವಾಗ ನಿನಗೇಕೆ ಚಿಂತೆ ಮಗನೇ? ಒಂದೇ ಒಂದು ಸಲ ಅಮ್ಮ ಅಂತ ಕರಿತೀಯಾ? ನನಗಷ್ಟೇ ಸಾಕು. ಅಲ್ಲಿಗೆ ಪತ್ರ ಕೊನೆಗೊಂಡಿತ್ತು. ಪತ್ರ ಓದಿದ ರಾಮು ಅಮ್ಮ ಅಂತ ಹೇಳಿ ಅಲ್ಲೇ ಕುಸಿದು ಬೀಳ್ತಾನೆ. ಇದರಿಂದ ನಾವು ತಿಳಿಯುವುದೇನೆಂದರೆ, ಅಂತರಾತ್ಮದ ಭಾವನೆಗಳಷ್ಟೇ ಮುಖ್ಯವಾಗಬೇಕೇ ಹೊರತು ಬಾಹ್ಯ ಸೌಂದರ್ಯವಲ್ಲ. ತಾಯಿಯ ಪ್ರೀತಿ ನಿಷ್ಕಲ್ಮಶವಾದದ್ದು. ಅಣ್ಣ ತಂಗಿಯ ಬಾಂಧವ್ಯದ ಆಳವನ್ನು ವರ್ಣಿಸುವ ಬಾಂಧವ್ಯ ಗೀತೆ ಕುದುರೇನ ತಂದೀನಿ ಎಂಬ ಜಾನಪದ ಗೀತೆಯನ್ನು ಗೆಳೆಯರಾದ ಸಾತ್ವಿಕ್, ಇಂಚರ, ವಿನಂತಿ, ಶಿವಾನಿ, ಹನ್ಸಿಕಾ ಮತ್ತು ಯಶಿಕಾ ಇವರ ಕಂಠದಿಂದ ಕೇಳೋಣವಾ? ಕುದುರೇನ ತಂದಿವ್ನಿ ಜೀನಾವ ಬಿಗಿದಿವ್ನಿ, ಕುದುರೇನ ತಂದಿವ್ನಿ ಜೀನಾವ ಬಿಗಿದಿವ್ನಿ, ಬರಬೇಕು ತಂಗಿ ಮದುವೆಗೆ, ಬರಬೇಕು ತಂಗಿ ಮದುವೆಗೆ. ಅಂಗ್ಲ ಗುಡಿಸೋರಿಲ್ಲ, ಗಂಗ್ಲ ತೊಳೆಯೋರಿಲ್ಲ, ಹೇಗೆ ಬರಲಣ್ಣ ಮದುವೆಗೆ. ಅಂಗ್ಲ ಗುಡಿಸೋರಿಲ್ಲ, ಗಂಗ್ಲ ತೊಳೆಯೋರಿಲ್ಲ, ಹೇಗೆ ಬರಲಣ್ಣ ಮದುವೆಗೆ. ಅಂಗ್ಲಾಕ್ಕೆ ಆಳಿಡುವೆ, ಗಂಗ್ಲಾಕ್ಕೆ ತುತ್ತಿಡುವೆ, ಅಂಗ್ಲಾಕ್ಕೆ ಆಳಿಡುವೆ, ಗಂಗ್ಲಾಕ್ಕೆ ತುತ್ತಿಡುವೆ, ಬರಬೇಕು ತಂಗಿ ಮದುವೆಗೆ, ಬರಬೇಕು ತಂಗಿ ಮದುವೆಗೆ. ಕುದುರೇನ ತಂದಿವ್ನಿ ಜೀನಾವ ಬಿಗಿದಿವ್ನಿ, ಕುದುರೇನ ತಂದಿವ್ನಿ ಜೀನಾವ ಬಿಗಿದಿವ್ನಿ, ಬರಬೇಕು ತಂಗಿ ಮದುವೆಗೆ, ಬರಬೇಕು ತಂಗಿ ಮದುವೆಗೆ. ಮಳೆಯಾರ ಬಂದಿತು, ಹೊಳೆಯಾರ ತುಂಬಿತು, ಹೇಗೆ ಬರಲಣ್ಣ ಮದುವೆಗೆ. ಮಳೆಯಾರ ಬಂದಿತು, ಹೊಳೆಯಾರ ತುಂಬಿತು, ಹೇಗೆ ಬರಲಣ್ಣ ಮದುವೆಗೆ. ಚಿನ್ನಾದ ಹರಿಗೋಲ್ಗೆ ರನ್ನಾದ ಹುಟ್ಟಾಕಿ, ಚಿನ್ನಾದ ಹರಿಗೋಲ್ಗೆ ರನ್ನಾದ ಹುಟ್ಟಾಕಿ, ಜೋಪಾನ ನಿನ್ನ ಕರೆದೊಯ್ಯುವೆ, ಜೋಪಾನ ನಿನ್ನ ಕರೆದೊಯ್ಯುವೆ. ಕುದುರೇನ ತಂದಿವ್ನಿ ಜೀನಾವ ಬಿಗಿದಿವ್ನಿ, ಕುದುರೇನ ತಂದಿವ್ನಿ ಜೀನಾವ ಬಿಗಿದಿವ್ನಿ, ಬರಬೇಕು ತಂಗಿ ಮದುವೆಗೆ, ಬರಬೇಕು ತಂಗಿ ಮದುವೆಗೆ. ರನ್ನಾದ ಮಗುವಣ್ಣ ರಗಳೆಯ ಮಾಡಿತು, ಹೇಗೆ ಬರಲಣ್ಣ ಮದುವೆಗೆ. ರನ್ನಾದ ಮಗುವಣ್ಣ ರಗಳೆಯ ಮಾಡಿತು, ಹೇಗೆ ಬರಲಣ್ಣ ಮದುವೆಗೆ. ರನ್ನಾದ ಮಗುವಿಗೆ ಚಿನ್ನಾದ ಬಳೆ ಇಡುವೆ, ರನ್ನಾದ ಮಗುವಿಗೆ ಚಿನ್ನಾದ ಬಳೆ ಇಡುವೆ, ಬರಬೇಕು ತಂಗಿ ಮದುವೆಗೆ,
ಬರಬೇಕು ತಂಗಿ ಮದುವೆಗೆ. ಅಪ್ಪ ಇದ್ದರೆ ನನ್ನ ಸುಮ್ಮನೆ ಕಳಿಸೋರೆ, ಅವ್ವ ಇಲ್ಲದ ಮನೆಯಾಗೆ. ಅಪ್ಪ ಇದ್ದರೆ ನನ್ನ ಸುಮ್ಮನೆ ಕಳಿಸೋರೆ, ಅವ್ವ ಇಲ್ಲದ ಮನೆಯಾಗೆ. ಬಂದಾರೆ ಬಂದೇನು ಅಂಗಳದಾಗ ನಿಂತೇನು, ಬಂದಾರೆ ಬಂದೇನು ಅಂಗಳದಾಗ ನಿಂತೇನು. ಕಂದಾಗೆ ದಾರೆ ಎರವೇನು, ಕಂದಾಗೆ ದಾರೆ ಎರವೇನು. ಕುದುರೇನ ತಂದಿವ್ನಿ ಜೀನಾವ ಬಿಗಿದೀವ್ನಿ, ಕುದುರೇನ ತಂದಿವ್ನಿ ಜೀನಾವ ಬಿಗಿದೀವ್ನಿ. ಬರಬೇಕು ತಂಗಿ ಮದುವೆಗೆ, ಬರಬೇಕು ತಂಗಿ ಮದುವೆಗೆ. ಭಾರತದ ವೈಜ್ಞಾನಿಕ ಸಾಧನೆಗೊಂದು ಗರಿಕೊಟ್ಟು ಪ್ರಪಂಚವೇ ಇತ್ತ ತಿರುಗಿ ನೋಡುವಂತೆ ಮಾಡಿದ ಚಂದ್ರಯಾನ 3. ಇದರ ಗಾಥೆಯನ್ನು ಸಹಪಾಟೀಲ್ ಅಖಿಲ್ನಿಂದ ಕೇಳೋಣ. ಚಂದ್ರಯಾನ 3 ಚಂದ್ರನೂರಿನಲ್ಲಿ ಯಶಸ್ವಿಯಾಗಿ ಇಳಿದ ವಿಕ್ರಮ್ ಲ್ಯಾಂಡರ್. ಶಶಿಯ ಅಧ್ಯಯನಕ್ಕೆ ಹೊರಟಿದೆ ಪ್ರಜ್ಞಾನ್. ವಿಜ್ಞಾನಿಗಳ ಸಾಧನೆಗೆ ಭಾರತದಲ್ಲಿ ಸಂಭ್ರಮ. ಇದು ಭಾರತೀಯರಿಗೆ ಹೆಮ್ಮೆಯ ಕ್ಷಣ. ಕಾರಣ ಯಶಸ್ವಿ ಚಂದ್ರಯಾನ. ಪ್ರಯೋಗಕ್ಕೆ ಸಾವುಂಟು, ಪ್ರಯತ್ನಕ್ಕೆ ಸಾವಿಲ್ಲ. ಆದಿಮಾನವನ ಕಾಲದಿಂದ ಇಂದಿನವರೆಗೂ ಮಾನವನು ಕಾಲಕ್ಕೆ ತಕ್ಕಂತೆ ಹೊಸ ಹೊಸ ಆವಿಷ್ಕಾರಗಳನ್ನು ಮಾಡುತ್ತಾ ನಿಂತ ನೀರಾಗದೆ ನಿರಂತರವಾಗಿ ತಂತ್ರಜ್ಞಾನದೊಂದಿಗೆ ಚಲಿಸುತ್ತಲೇ ಇದ್ದಾನೆ. ಯಾಂತ್ರಿಕವಾಗಿ ತನ್ನ ಬದುಕನ್ನು ರೂಢಿಸಿಕೊಂಡು ಪ್ರಯೋಗ ಮಾಡುತ್ತಾ ಸಫಲತೆಯನ್ನು ಕಾಣುತ್ತಿದ್ದಾನೆ. ಇದರಲ್ಲಿ ಅತ್ಯಂತ ಮಹತ್ವದ ಕಾರ್ಯವೆಂದರೆ ಚಂದ್ರಯಾನ. ಭಾರತೀಯ ವಿಜ್ಞಾನಿಗಳ ಕೊಡುಗೆ ಚಂದ್ರನ ಮೇಲೆ ನಡಿಗೆ. ಇಸ್ರೋ ವಿಜ್ಞಾನಿಗಳ ಸತತ ಪರಿಶ್ರಮದ ಫಲವೇ ಚಂದ್ರನ ಮೇಲೆ ಪಾದಾರ್ಪಣೆ. ಅದೇ ಚಂದ್ರಯಾನ 3. ಹಾಗಾದರೆ ಬನ್ನಿ ಈ ಚಂದ್ರಯಾನ 3ರ ಬಗ್ಗೆ ಕುತೂಹಲದಾಯಕ ವಿಷಯಗಳನ್ನು ತಿಳಿದುಕೊಳ್ಳೋಣ. ಚಂದ್ರಯಾನ 3 ಭಾರತದ ಮಹತ್ವಾಕಾಂಕ್ಷೆಯ ಮತ್ತು ಯಶಸ್ವಿಯಾನವಾಗಿದೆ. ಅದರ ಹಿಂದಿನ ಚಂದ್ರಯಾನ 1 ಮತ್ತು ಚಂದ್ರಯಾನ 2ರ ಹೆಜ್ಜೆಗಳನ್ನು ಅನುಸರಿಸುತ್ತಿದೆ. ಚಂದ್ರಯಾನ 3 ಚಂದ್ರನ ಮೇಲ್ಮೈಯಲ್ಲಿ ಮೃದುವಾದ ಇಳಿಯುವಿಕೆಯನ್ನು ಸಾಧಿಸುವ ಭಾರತದ ಯಶಸ್ವಿಯ ಪ್ರಯತ್ನವಾಗಿದೆ. ಇದು ಚಂದ್ರನ ಮೇಲ್ಮೈಯಲ್ಲಿ ಯಶಸ್ವಿ ಇಳಿಯುವಿಕೆಯನ್ನು ಸಾಧಿಸಲು ಮತ್ತು ಪ್ರಯೋಗಗಳನ್ನು ನಡೆಸಲು ಮತ್ತು ಮೌಲ್ಯಯುತವಾದ ಡೇಟಾವನ್ನು ಸಂಗ್ರಹಿಸಲು ರೋವರ್ ಅನ್ನು ನಿಯೋಜಿಸಲು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಕೈಗೊಂಡ ಯೋಜನೆಯಾಗಿದೆ. ಚಂದ್ರನ ಭೂವಿಜ್ಞಾನ, ಖನಿಜಶಾಸ್ತ್ರ ಮತ್ತು ಎಕ್ಸಾಸ್ಪಿಯರ್ ಅನ್ನು ಅಧ್ಯಯನ ಮಾಡುವುದರ ಮೇಲೆ ಮಿಷನ್ ಕೇಂದ್ರೀಕೃತವಾಗಿದೆ. ಇದು ಚಂದ್ರನ ಮೂಲ ಮತ್ತು ವಿಕಾಸದ ಬಗ್ಗೆ ನಮ್ಮ ತಿಳುವಳಿಕೆಗೆ ಕೊಡುಗೆ ನೀಡುತ್ತದೆ. ಚಂದ್ರಯಾನ 3ರ ಮೂಲಕ ಭಾರತವು ತನ್ನ ತಾಂತ್ರಿಕ ಸಾಮರ್ಥ್ಯ, ವೈಜ್ಞಾನಿಕ ಸಾಮರ್ಥ್ಯ ಮತ್ತು ಬಾಹ್ಯಾಕಾಶ ಸಂಶೋಧನೆಗೆ ತನ್ನ ಬದ್ಧತೆಯನ್ನು ಪ್ರದರ್ಶಿಸುವ ಗುರಿಯನ್ನು ಹೊಂದಿದೆ. ಚಂದ್ರಯಾನ 3 ಯಶಸ್ವಿಯಾದರೆ ಜಾಗತಿಕ ಬಾಹ್ಯಾಕಾಶ ಸಮುದಾಯದಲ್ಲಿ ಸ್ಥಾನವನ್ನು ಮತ್ತಷ್ಟು ಬಲಪಡಿಸುತ್ತದೆ. ಈ ಮಿಷನ್ ಯುವ ಪೀಳಿಗೆಗೆ ವಿಜ್ಞಾನ, ತಂತ್ರಜ್ಞಾನ, ಇಂಜಿನಿಯರಿಂಗ್ ಮತ್ತು ಗಣಿತಶಾಸ್ತ್ರದಲ್ಲಿ ವೃತ್ತಿಜೀವನವನ್ನು ಮುಂದುವರಿಸಲು ಪ್ರೇರೇಪಿಸುತ್ತದೆ. ಚಂದ್ರಯಾನ 3 ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ 14 ಜುಲೈ 2023 ಉಡಾವಣೆ ಮಾಡಲಾಯಿತು. ಜೊತೆಗೆ ಭರ್ಜರಿ ಯಶಸ್ಸು ಕಂಡಿತು. ಗಗನ ನೌಕೆಯನ್ನು ಹೊತ್ತ ಭಾರಿ ಗಾತ್ರದ ರಾಕೆಟ್ ಚಂದ್ರನತ್ತ ಹೊರಟ 40 ದಿನಗಳ ಬಳಿಕ ಲ್ಯಾಂಡರ್ ಚಂದ್ರನ ಅಂಗಳದಲ್ಲಿ ದಕ್ಷಿಣ ಧ್ರುವದಲ್ಲಿ ಇಳಿಯಿತು. ರಾಕೆಟ್ನ ಒಳಗೆ ಇದ್ದ ಗಗನ ನೌಕೆಯಲ್ಲಿ ವಿಕ್ರಮ್ ಹೆಸರಿನ ಲ್ಯಾಂಡರ್ ಹಾಗೂ ಪ್ರಜ್ಞಾನ್ ಎಂಬ ರೋವರ್ ಇತ್ತು. ಭಾರತದ ಚಂದ್ರಯಾನ 3 ಇತಿಹಾಸ ಸೃಷ್ಟಿಸಿದೆ. ಈ ಸಾಧನೆ ಮಾಡಿದ ವಿಶ್ವದ ಮೊದಲ ರಾಷ್ಟ್ರ ಎಂಬ ಹೆಗ್ಗಳಿಕೆಗೆ ಭಾರತ ಪಾತ್ರವಾಗಿದೆ. ಚಂದ್ರಯಾನ 3ರ ವೆಚ್ಚ 615 ಕೋಟಿ ರೂಪಾಯಿಗಳು. ಈ ಸಾಧನೆಯು ಭಾರತೀಯರಿಗೆ ಹೆಮ್ಮೆಯ ಭಾವನೆ ಮೂಡಿಸುತ್ತದೆ. ಹಾಗಾದರೆ ಇದರ ಯಶಸ್ಸು ಕೇವಲ ಹೆಮ್ಮೆ ಪಡುವುದಕ್ಕೆ ಸೀಮಿತವಾಗಿದೆಯೇ? ಖಂಡಿತ ಇಲ್ಲ. ಇದರಿಂದ ಭವಿಷ್ಯದಲ್ಲಿ ಭಾರತೀಯರಿಗೆ ಅನೇಕ ಪ್ರಯೋಜನಗಳನ್ನು ನೀಡುತ್ತದೆ. ಜನಸಾಮಾನ್ಯರಿಗೆ ಹವಾಮಾನ ಸಂಬಂಧಿತ ಮಾಹಿತಿ ಲಭ್ಯವಾಗಲಿದೆ. ಸಂವಹನವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ. ಜನಸಾಮಾನ್ಯರು ತಮ್ಮ ಮನಸ್ಸಿನಲ್ಲಿ ವರ್ಷಗಳ ಕಾಲ ಇರುವ ಪ್ರಶ್ನೆಗಳಿಗೆ ಉತ್ತರ ಪಡೆಯುತ್ತಾರೆ. ಚಂದ್ರನಲ್ಲಿ ಜೀವವಿದೆಯೇ ಇಲ್ಲವೇ? ಚಂದ್ರನಲ್ಲಿ ಕೃಷಿ ಮಾಡಬಹುದೇ ಇಲ್ಲವೇ? ಚಂದ್ರನ ಮೇಲೆ ಎಷ್ಟು ಅಮೂಲ್ಯ ವಸ್ತುಗಳಿವೆ ಎಂದು ಪ್ರತಿ ದೇಶವು ಚಿಂತಿಸುತ್ತಿದೆ. ಇಂತಹ ಎಲ್ಲ ಪ್ರಶ್ನೆಗಳಿಗೆ ಜನಸಾಮಾನ್ಯರಿಗೆ ಉತ್ತರ ಸಿಗುತ್ತದೆ.
ವಿಜ್ಞಾನಿಗಳಿಗೆ ಹೊಸ ಮಾಹಿತಿಯು ಬಾಹ್ಯಾಕಾಶದ ರಹಸ್ಯಗಳನ್ನು ಪರಿಹರಿಸುತ್ತದೆ. ಆರ್ಥಿಕತೆಗೆ ಖಾಸಗಿ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಪ್ರಾಬಲ್ಯ ಹೆಚ್ಚಾಗುತ್ತದೆ. ಉದ್ಯಮಿಗಳಿಗೆ ಬಾಹ್ಯಾಕಾಶ ಕ್ಷೇತ್ರಕ್ಕೆ ಸಂಬಂಧಿಸಿದ ಕಂಪನಿಗಳ ಷೇರುಗಳಲ್ಲಿ ದಾಖಲೆಯ ಏರಿಕೆಯಾಗಲಿದೆ. ರೈತರಿಗೆ ಕೃಷಿ ಕ್ಷೇತ್ರದಲ್ಲಿ ಸಾಕಷ್ಟು ಲಾಭವಾಗಲಿದೆ. ಒಟ್ಟಿನಲ್ಲಿ ಚಂದ್ರಯಾನ 3ರ ಯಶಸ್ವಿ ಉಡಾವಣೆ ಮೂಲಕ ಇಸ್ರೋ ಮತ್ತೊಂದು ಮೈಲಿಗಲ್ಲು ಸಾಧಿಸಿದೆ ಮತ್ತು ಈ ಉಡಾವಣೆ ಬಾಹ್ಯಾಕಾಶ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ರಾಷ್ಟ್ರದ ಪ್ರಗತಿ ಅಚಲ ಬದ್ಧತೆಯಿಂದ ಕೂಡಿದೆ ಎಂಬುದನ್ನು ಜಗತ್ತಿಗೆ ಸಾರಿದೆ. ಈಗಾಗಲೇ ಇಡೀ ದೇಶ ವಿದೇಶಿಗರು ಸಹ ಇಸ್ರೋ ವಿಜ್ಞಾನಿಗಳ ಸಾಧನೆಯನ್ನು ಶ್ಲಾಘಿಸಿ ಅಭಿನಂದನೆಗಳ ಮಹಾಪೂರವನ್ನೇ ಹರಿಸಿದೆ. ಹಾಗಾದರೆ ನಾವು ಕೂಡ ಈ ಎಲ್ಲ ಮಹಾನ್ ಜ್ಞಾನ ಭಂಡಾರದ ಮುಕುಟಮಣಿಯ ಪ್ರತಿರೂಪದ ಭಾರತೀಯ ವಿಜ್ಞಾನಿಗಳಿಗೆ ಹೃದಯಪೂರ್ವಕ ಅಭಿನಂದನೆ ಹಾಗೂ ವಂದನೆಗಳನ್ನು ಸಲ್ಲಿಸೋಣ. ಹಾಗೂ ಚಂದ್ರಯಾನ 3ರ ಉಡಾವಣೆಗೆ ಶ್ರಮಿಸಿದ ಸರ್ವರಿಗೂ ನಮೋ ನಮಃ. ಧನ್ಯವಾದಗಳು. ಇದೀಗ ಒಂದು ಸೈನಿಕ ಗೀತೆ. ಓ ನನ್ನ ದೇಶ ಬಾಂಧವರೇ. ಹಾಡುತ್ತಿರುವವರು ಜೀವಿತ, ಹನ್ಸಿಕಾ, ವಿನಂತಿ, ಯಶಿ ಮತ್ತು ರಿಯೋನಾ. ಬಾಂಧವರೇ, ಕಣ್ಣೀರ ಕಥೆಯಿದು ಕೇಳಿ, ಈ ದೇಶಕ್ಕಾಗಿ ಮಡಿದ ವೀರಯೋಧರ ಕತೆ ಕೇಳಿ. ಓ ನನ್ನ ದೇಶ ಬಾಂಧವರೇ, ಕಣ್ಣೀರ ಕಥೆಯಿದು ಕೇಳಿ, ಈ ದೇಶಕ್ಕಾಗಿ ಮಡಿದ ವೀರಯೋಧರ ಕತೆ ಕೇಳಿ. ಹಿಮಾಲಯವು ಭುಗಿಲೇಳಲು, ಸ್ವಾತಂತ್ರ್ಯಕ್ಕೆ ಭಯವಾದರಲು. ಹಿಮಾಲಯವು ಭುಗಿಲೇಳಲು, ಸ್ವಾತಂತ್ರ್ಯಕ್ಕೆ ಭಯವಾದರಲು. ಕೊನೆವರೆಗೂ ಹೋರಾಡುತ್ತಲೇ, ಕೊನೆವರೆಗೂ ಹೋರಾಡುತ್ತಲೇ, ಹೆಣವಾಗಿ ಉರುಳಿದರಲ್ಲಿ ಭೂತಾಯಿಯ ಋಣ ತೀರಿಸುತ್ತಾ, ಕಣ್ಮುಚ್ಚಿ ಅಮರರು ಆಗಿ, ಈ ದೇಶಕ್ಕಾಗಿ ಮಡಿದ ವೀರಯೋಧರ ಕತೆ ಕೇಳಿ. ದೇಶ ಆಚರಿಸಲು ದೀಪಾವಳಿ, ಗಡಿಯಾಚೆ ರಕ್ತದ ಓಕುಳಿ. ದೇಶ ಆಚರಿಸಲು ದೀಪಾವಳಿ, ಗಡಿಯಾಚೆ ರಕ್ತದ ಓಕುಳಿ. ಮನೆಯೆಲ್ಲ ಸಂತಸವಿರಲು, ಮನೆಯೆಲ್ಲ ನಲಿಯುತ್ತಲಿರಲು, ಅಲ್ಲವರಿಗೆ ಮರಣದ ತೊಟ್ಟಿಲು. ವೀರಮರಣವೊಪ್ಪಿದ ಸೈನ್ಯಕ್ಕೆ ಅಶ್ರುತರ್ಪಣ ನೀಡಿ ಜನರೇ, ಈ ದೇಶಕ್ಕಾಗಿ ಮಡಿದ ವೀರಯೋಧರ ಕತೆ ಕೇಳಿ. ಕುಲ ಜಾತಿಗಳೆಲ್ಲವ ಮರೆತು, ಭಾಷೆ ಪ್ರಾಂತ್ಯದ ಭೇದವ ತೊರೆದು, ಕುಲ ಜಾತಿಗಳೆಲ್ಲವ ಮರೆತು, ಭಾಷೆ ಪ್ರಾಂತ್ಯದ ಭೇದವ ತೊರೆದು, ಗಡಿ ನೆಲದಿ ಮಡಿದವರೆಲ್ಲ, ಗಡಿ ನೆಲದಿ ಮಡಿದವರೆಲ್ಲ, ವೀರಧೀರ ಭಾರತವಾಸಿ. ಮಳೆಗರೀತು ರಕ್ತವು ಸಿಡಿದು, ಸಾರಿ ಹೇಳಿತು ಭಾರತೀಯರೆಂದು, ಈ ದೇಶಕ್ಕಾಗಿ ಮಡಿದ ವೀರಯೋಧರ ಕತೆ ಕೇಳಿ. ಗಾಯ ರಕ್ತವು ಆವರಿಸಿರಲು, ವೈರಿ ಮುಗಿಸಲು ಮುಂದೋಡಿದರು, ಎದುರಾದ ವೈರಿಯ
ಕೊನೆ ಉಸಿರು ತಡೆ ಹಿಡಿದಿರಲು, ಕೊನೆ ಉಸಿರು ತಡೆ ಹಿಡಿದಿರಲು ಕೂಗಿ ಹೇಳಿದರು ಮಾತೊಂದ, ಕೊನೆ ಉಸಿರು ತಡೆ ಹಿಡಿದಿರಲು ಕೂಗಿ ಹೇಳಿದರು ಮಾತೊಂದ. ಸುಖವಾಗಿರಿ ದೇಶದ ಜನರೇ, ಸುಖವಾಗಿರಿ ನಾಡಿನ ಜನರೇ ಎಂದು ಹೇಳುತ್ತ ಕಣ್ಮುಚ್ಚಿದರು, ಎಂದು ಹೇಳುತ್ತ ಕಣ್ಮುಚ್ಚಿದರು. ಮರೆಯಾದರು ಮನದಲ್ಲಿ ಉಳಿದು ಬಲಿದಾನ ತ್ಯಾಗವ ಮೆರೆದು, ಈ ದೇಶಕ್ಕಾಗಿ ಮಡಿದ ವೀರಯೋಧರ ಕಥೆ ಕೇರತ, ಜಯ ಭಾರತ. ಈ ಕಾರ್ಯಕ್ರಮಕ್ಕೆ ಮಾರ್ಗದರ್ಶನ ಮುಖ್ಯ ಶಿಕ್ಷಕರಾದ ಸಿಸ್ಟರ್ ಸರಿತಾ ಮಾತಾ, ಶಿಕ್ಷಕರಾದ ರವಿ ಎಸ್, ಶಾರದಾ, ಸಗಾಯ ಮೇರಿ, ಆಶಾ ಹೆಗಡೆ ಹಾಗೂ ಶಿಕ್ಷಕ ವೃಂದ. ವಾದ್ಯ ಸಹಕಾರ ರೋಹಿತ್ ರೂಬೆನ್. ಚಿಣ್ಣರ ಲೋಕ ಕಾರ್ಯಕ್ರಮಕ್ಕೆ ನಮಗೆಲ್ಲ ಅವಕಾಶ ನೀಡಿದ ಆಕಾಶವಾಣಿ ಮಡಿಕೇರಿ ವೃಂದದವರಿಗೆ ಹೃದಯಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತಾ, ಸಂತ ಮೈಕಲರ ಆಂಗ್ಲ ಮಾಧ್ಯಮ ಶಾಲೆಯ ವಿದ್ಯಾರ್ಥಿಗಳಿಂದ ಎಲ್ಲರಿಗೂ ನಮಸ್ಕಾರ. ಮಕ್ಕಳೇ, ಇದುವರೆಗೆ ಮಡಿಕೇರಿಯ ಸಂತ ಮೈಕಲರ ಆಂಗ್ಲ ಮಾಧ್ಯಮ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯವನ್ನು ಕೇಳಿದಿರಿ. ಈ ಕಾರ್ಯಕ್ರಮದ ಮುಂದುವರಿದ ಭಾಗವನ್ನು ಮತ್ತೊಂದು ಚಿಣ್ಣರ ಲೋಕದಲ್ಲಿ ಬಿತ್ತರಿಸುತ್ತೇವೆ. ಇಲ್ಲಿಗೆ ಇವತ್ತಿನ ಚಿಣ್ಣರ ಲೋಕ ಮುಗಿಯಿತು ಮಕ್ಕಳೇ. ಕಾರ್ಯಕ್ರಮ ನಿರ್ವಹಣೆ ಎಂ ಶಕುಂತಲಾ. ಮುಂದಿನ ಚಿಣ್ಣರ ಲೋಕದಲ್ಲಿ ಮತ್ತೆ ಭೇಟಿಯಾಗೋಣ. ಅದುವರೆಗೆ ಎಲ್ರಿಗೆ ನಮಸ್ಕಾರ. ಮಕ್ಕಳಿಗಾಗಿ ಕಾರ್ಯಕ್ರಮ ಚಿಣ್ಣರ ಲೋಕ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.